ಕಾಣಿಸ್ತಾ ಇಲ್ಲ. ನಮಗೂ ಒಂದು ಬೇಕು ತಾನೆ ಡೀಟೇಲ್ಸು. ಬಂದ ತಕ್ಷಣ 3 ಜನರ ಮೇಲೆ ಹಾಕಿದ್ದಾರೆ ಆ್ಯಸ್ ಇಟ್ ಈಸು. ನೆಕ್ಸ್ಟು ಅವ್ರು ಏನು ತನಿಖೆ ಮಾಡ್ತಾರೆ, ಯಾವುದೇ ಥರದ ಏನು ಪಾರ್ಶಲಿಟಿ ನಡೆಯಲ್ಲ, ಅದೇನು ತನಿಖೆ ಆಗಬೇಕು ಅದಾಗ್ತದೆ. ಅದನ್ನು ಬೆಳಗ್ಗೆ ಕೂಡ ನೀವು ಆಗಲೇ ನಿಮ್ಮವ್ರು ಬಂದಿದ್ರೆ ಅಲ್ಲೆಲ್ಲ ಕೇಳಿದೆ, ಅದನ್ನು ಹೇಳಿದ್ದೀನಿ. ನಿನ್ನೆನೂ ಕೂಡ ಐ ಥಿಂಕ್ 3 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. SP ಅವ್ರ ಹತ್ರ ರೆಗ್ಯುಲರ್ ಟಚ್ಚಲ್ಲಿ ಇದ್ದೀನಿ. ಅವ್ನು ಫೋನ್ ಕೊಟ್ಟವ್ನು, ನೀವು ಹೇಳೋದು ಫೋನ್ ಕೊಟ್ಟವನು. ಒಟ್ಟು 3 ಜನರು ಅಂತ ಹೇಳಿ ನಾನು ಯಾರ್ಯಾರು ಡೀಟೇಲ್ಸ್ ಗೊತ್ತಾಗ ಸರಿ. ಅದೇನಿದೆ, ನಾನು SP ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ. ಕಾನೂನುಬದ್ಧವಾಗಿ ಯಾರೇ ಆದ್ರೂ ಕೂಡ ಯಾವುದೇ ರಿಪಬ್ಲಿಕ್ಕು ಇಲ್ಲ, ಎಂಥದ್ದು ಇಲ್ಲ. ಅದನ್ನೇನು ಮಾಡಬೇಕೋ ಆ್ಯಕ್ಷನ್ ತೊಗೊಬೇಕು. ಅಧಿಕಾರಿಗಳು ಇನ್ವಾಲ್ವ್ ಇದ್ರೂ ಅವ್ರ ಮೇಲೂ ಆ್ಯಕ್ಷನ್ ನಡೆಯುತ್ತೆ. ನೋಡಿ ನಾನಲ್ಲ ಕ್ರಮ ತಗೊಳ್ಳೋನು, ಆದರೆ ನನ್ನ ಡ್ಯೂಟಿ ಏನು ಅಂದರೆ ಅಧಿಕಾರಿಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಂಬರ್ 1. ಅದರಲ್ಲೂ ಒಬ್ಬರು ಹೆಣ್ಮಗಳು ಅಧಿಕಾರಿ, ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಆದ್ಯತೆ, ನಂದು ಡ್ಯೂಟಿ ಆಗ್ತದೆ. ಅದನ್ನು ಒಂದು ಭಾಗ ಮಾಡೋದು. ಇನ್ನೊಂದು ತನಿಖೆ ಮಾಡಿ ಅವ್ರು ಏನೇನು ಯಾರ್ಯಾರ ಮೇಲೆ ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಕಾನೂನು ಮಾಡ್ತದೆ. ನೀವು ವರಿ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಮಾಡ್ತಾರೆ. ಅಲ್ಲಿಗೆ ಇಲ್ಲಿಗೆ ಇಶ್ಯೂನ ನೆಂಟಸ್ಗೆ ತರಕ್ಕೆ ಹೋಗಬೇಡಿ. ಅಲ್ಲ, ಒಂದು ನಿಮಿಷ, ಅದು ಯಾರಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ಈ ವಿಚಾರನ ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಸೀಮಿತವಾಗಿ ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ನ ಕಾನೂನುಬದ್ಧವಾಗಿ ತಗೊಳ್ತಾರೆ. ಭದ್ರಾವತಿ ಪ್ರಶ್ನೆ ಅಲ್ಲ, ನನ್ನ ಜಿಲ್ಲೆಯಲ್ಲಿ ಯಾವುದೇ ಥರದ ಈ ಥರ ಘಟನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ನಾನು ಹೊರಬೇಕಾಗತ್ತೆ. ನಾನು ಅದನ್ನು ತಗೊಂಡು ಅದನ್ನು ಏನು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು ಅವ್ರ ಮೇಲೆ ತಗೊಳ್ತಾರೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅಲ್ಲ ಒಂದು ನಿಮಿಷ, ಆ ಥರ ಏನು ನೀವು ಹೇಳ್ತಾ ಇದ್ದೀರಿ, ನಾನು ಹೇಳ್ತಿದ್ದೆ ಇಂಥದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ. ಇನ್ನೂ ಟೈಟ್ ಮಾಡಬೇಕು ಅಂದರೆ ನಾವು ಮಾಡ್ತೀವಿ. ಅದನ್ನು ತಲೆ ಕೆಚ್ಕೊಳಕ್ಕೆ ಹೋಗ್ಬೇಡಿ, ಅದು ಮಾಡಬೇಕು. ಕಾನೂನೇ ಗೆಲ್ಲಬೇಕಿನ್ನು ಯಾವುದೂ ಅಲ್ಲ.